ದುಂಬಿಗಳ ಜುಂಕಾರ, ಪರಿಪಕ್ವವಾದ ಹಣ್ಣುಗಳನ್ನು ಕುಕ್ಕಿ ಕುಕ್ಕಿ ತಿನ್ನುವ ಹಕ್ಕಿಗಳ ಅಲಂಕಾರ, ಮನೋಹರದ ಸೊಬಗನ್ನು ಮನೆ ತುಂಬಿ ಹಾಡು ಹೋಗುವ ಕೋಗಿಲೆಗಳ ಹಾಲಾಪನೆ, ಇವೆಲ್ಲಗಳ ಸಂಗಮದ ಇನ್ನೆಷ್ಟು ಮತ್ತು ಹೆಚ್ಚುತ್ತಿದೆ ಅಲ್ವೇ ಉತ್ಸಾಹದ ನಶೆ. ಇಲ್ಲ, ಈ ವನಗಳ ನಡುವೆಯೂ ನನಗೆ ಅದೆಂತ ಭಯಂಕರ ವ್ಯಾಘ್ರಗಳ ಗರ್ಜನೆ ಕೇಳಿಸ್ತಾ ಇದೆ. ಹುಚ್ಚಿ, ಈ ವೀರ ರಾಜನ ಮೆಚ್ಚಿನ ಹೃದಯ ರಾಣಿ ನೀನಾದ ಮೇಲೆ ಯಾವುದಕ್ಕೂ ಎದುರುವ ಅವಶ್ಯಕತೆವಿಲ್ಲ. ಸದಾ ಈ ಶಿಕಾರಿ ನಿನ್ನ ಜೊತೆ ಇರೋವರೆಗೂ ಯಾವ ಕ್ರೂರ ಮೃಗಗಳು ಮುಟ್ಟುವ ಧೈರ್ಯವಿದೆ ಹೇಳು? ಆ ವ್ಯಾಘ್ರಗಳ ನಡುವೆ ನನ್ನನ್ನು ಬಿಟ್ಟವರು ನೀವೇ ಅಲ್ವೇ? ಅದೇ ತಾನೇ ಈ ಬುದ್ಧಿವಂತನ ಬೇಟೆಗಾರ ಲಕ್ಷಣೆ. ನೋಡು ಶ್ರುತಿ, ಹೆಣ್ಣು ಇಲ್ಲದೆ ಗಂಡಿಗೆ ಮೋಸ ಮಾಡುವುದೂ ಇಲ್ಲ, ನಾಯಿ ಇಲ್ಲದೆ ಮೊಲವನ್ನು ಹಿಡಿಯುವುದೂ ಇಲ್ಲ, ಕುರಿ ಇಲ್ಲದೆ ತೋಲಿಯನ್ನು ಹೊಡೆಯುವುದು ಬಹಳ ಕಷ್ಟ ಅಲ್ವೇ? ಅದರಲ್ಲಿ ಏನಿದೆ? ಈ ರೀತಿ ನಾವು ಕದ್ದು ಮುಚ್ಚಿ ಭೇಟಿಯಾಗೋದ್ರಲ್ಲಿ ಅದೆಂತಹ ಸಾಹಸ? ಬೆಕ್ಕಿಗೆ ಒಡಕಿಟ್ಟ ಬಟ್ಟಲದೊಳಗಿನ ಹಾಲುಗಿಂತಲೂ ಬಚ್ಚಿ ಮುಚ್ಚಿಟ್ಟ ಮಡಕೆಯಲ್ಲಿ ಹಾಲು ಅದೆಷ್ಟೋ ರುಚಿಯಾಗಿರ್ತದೆ. ಹಾಗೆ ಸರಳವಾಗಿ ಸಿಗುವ ಸುಖಕ್ಕಿಂತಲೂ ಶ್ರಮ ಮತ್ತು ಪ್ರತಿಕಾರ ಅನ್ನುವುದಕ್ಕೆ ನಮ್ಮ ಸಂವಿಧಾನವೇ ಸಂಸ್ಕೃತಿಯೇ ಸಾಕ್ಷಿ. ಅದೇನೇ ಇರ್ಲಿ, ಆದಷ್ಟು ಬೇಗ ಆ ಮನೆಯಿಂದ ನನ್ನನ್ನು ಹೊರತನ್ನಿ. ಅಲ್ಲಿ ನನಗಿರಲು ಸಾಧ್ಯವಿಲ್ಲ. ಅದೇ ಈ ದೇವರಾಜ್ಯನ ರಾಷ್ಟ್ರತಂತ್ರ. ಶ್ರುತಿ, ಚಿಂತಿಸಿದರೂ ಸಮೀಪಿಸಿದ ಈ ರಾಜರಾಣಿಯ ಸುಗಮ ಭವಿಷ್ಯ. ನೋಡಿ, ಬೇಗನೆ ನನ್ನನ್ನು ಆ ಮನೆಯಿಂದ ಹೊರತಂದ್ರೆ ನನಗೂ ಒಳ್ಳೇದು, ನಿಮಗೂ ಒಳ್ಳೇದು. ನನಗೆ ನಿಮ್ಮನ್ನ ಬಿಟ್ಟು ಒಂದು ಕ್ಷಣವೇ ಸಾಧ್ಯವಿಲ್ಲ. ಅರ್ಥವಾಯ್ತು ಮನೋಹರಿ, ಅರ್ಥವಾಯ್ತು. ಯಾರು ಅರಿಯದ ನಮ್ಮ ಅಮರ ಪ್ರೇಮ ನೂತನವಾಗಿರಬೇಕೆ ಅಲ್ವೇ ಸುಂದರಿ? ಅದೇ ಅಲ್ವೇ ನನ್ನ ಆಸೆ. ಶ್ರುತಿ, ಹಾಡಿ ಕುಣಿಸು. ಶ್ರುತಿ, ನಾಳೆಯಿಂದ ನಮ್ಮ ಅನುರಾಗದ ಸಂಗಮ ನಿಮ್ಮ ಅರಮನೆಯಲ್ಲಿ ನಡೆಯಲಿ. ಹಾಗೆ ಅಲ್ವೇ? ಆ ಎರಡು ಪಿಶಾಚಿಗಳನ್ನ ಆ ಮನೆಯಿಂದ ಹೊರತಡಿಸುವ ಬಗೆ ಹೇಗೆ? ಇಲ್ಲ, ಅವುಗಳನ್ನು ಓಡಿಸುವ ಜ್ಞಾಪಕ ಈಗ ಜ್ಞಾಪಕ ಇದೆ. ಅದೇನು ಹೇಳಿ ನಿಮ್ಮ ತಂತ್ರ?
ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರುವವರಿರುವರಲ್ಲಿ ಮೊದಲು ಜ್ಯೋತಿಯನ್ನು ಮನೆಯಿಂದ ಹೊರಗೆ ನೂಕು, ನಂತರ ಸಂಕೇತನ ವಿಚಾರ ನನಗೆ ಬಿಡು. ಸರಿ, ನಿಮ್ಮ ಉಪಾಯವೇನು ಉತ್ತಮವಾಗಿದೆ, ಆದ್ರೆ ಜ್ಯೋತಿಯನ್ನು ಹೊರದಡುವ ಬಗ್ಗೆ ಹೇಗೆ? ಅದು ಯಾವ ಕಷ್ಟ ಈತಲಿಗೆ. ಇಂದು ವಿನಂಕಾರ ಅಂತ ಜಗಳವಾಡು ಅವಳೊಂದಿಗೆ, ನಿಷ್ಠೂರವಾಗಿ ನಿನ್ನ ಪತಿಗೆ ಹೇಳು ಅವಳೊಂದಿಗೆ ಇಷ್ಟವಿಲ್ಲ ಎಂದು. ಅವನಿಷ್ಟ ನಿನ್ನಾದ್ರೂ ಇಟ್ಕೊಳ್ತಾನೆ, ಇಲ್ಲ ಅವಳನ್ನಾದ್ರೂ ಇಟ್ಕೊಳ್ತಾನೆ. ಎರಡರ ಒಳಗೆ ಯಾವ ತೀರ್ಮಾನ ಆದ್ರೂ ಸರಿ. ಒಂದು ವೇಳೆ ನನ್ನನ್ನೇ ಮನೆಯಿಂದ ಹೊರದೂಡಿದ್ರೆ? ತುಂಬಾ ಸಂತೋಷ. ಆಸ್ತ ಜೊತೆಗೆ ಪೂರ್ಣಿಮಾ ಸ್ವತಂತ್ರವೇ ಕೊಟ್ಟಂಗಾಗುತ್ತದೆ. ಸರಿ, ಹಿಂದೆ ಪ್ರಯತ್ನ ಪಡ್ತೀನಿ ಅವಳನ್ನ ಮನೆಯಿಂದ ಹೊರದೂಡಲು. ಹೊರಡು, ಗೆಲುವಿನೊಂದಿಗೆ ನಾಳೆ ಕೂಡಿ ನಲಿಯೋಣ. ಓಕೆ, ನಾನಿನ್ನು ಬರ್ರೆ. ಬಾಯ್. ಪ್ರೀತಿ ಪ್ರೇಮಗಳ ಅರ್ಥವನ್ನೇ ಅರಿಯದೆ ನೀನೇ ನನ್ನ ಪ್ರಿಯಕರ ಎಂದು ಇವಳ ಅಂದವನ್ನು ನನ್ನ ಕಣ್ಣಿ ಅಪ್ಪಿಸಿಕೊಂಡು ಹೋದಳು ಈ ಹೆಣ್ಣು. ದ್ವೇಷ ತುಂಬಿದ ನನ್ನ ಎದೆ ದ್ವೇಷ ತುಂಬಿದ ನನ್ನ ನಟನೆಂದು ದಿಟವೆಂದು ನಂಬಿ ಸಂಕೇತನ ಧೀಮಂತೆ ಹೃದಯಕ್ಕೆ ಧಿಕ್ಕಾರ ಹಾಕಿದಳು ಈ ಚಂಚಲೆ. ಸಂಕೇತನೊಂದಿಗೆ ಅವನಿರಲು ಪ್ರಯತ್ನಿಸಿದ ಈ ಹೆಣ್ಣಿನ ತಲೆಯಲ್ಲಿ ಒಂದು ಸಣ್ಣ ಸುಳ್ಳಿನ ಸಂಶಯವನ್ನು ತುಂಬಿ ನಂತರ ಬೇರೊಂದು ಸಲಹೆ ನೀಡಿ ನಂತರ ಅವನ ಜೊತೆ ಮದುವೆ ಮಾಡಿದನು. ಅವಳ ಮೇಲೆ ನಿಜವಾದ ಪ್ರೀತಿ ನನಗಿದ್ದರೆ ಅವಳ ಕೊರಳಲ್ಲಿ ತಾಳಿ ಕಟ್ಟುತ್ತಿರಲಿಲ್ಲವೇ? ತಾನು ಪ್ರೀತಿಸಿದ ಹೆಣ್ಣಿನನ್ನು ಯಾರು ತಾನೇ ಬೇರೆ ವ್ಯಕ್ತಿಯಿಂದ ಮದುವೆಯಾಗುವಂದು ಹೇಳಬಹುದು. ಇಷ್ಟು ತಿಳಿಯದೆ ಈ ಹೆಣ್ಣು ಮತಿಗೇಡಿ ಹೆಣ್ಣು ನನ್ನ ಸಾಲಕ್ಕೆ ಸರಿ ಎಂದು ಒಪ್ಪಿ ಸಂಕೇತನೊಂದಿಗೆ ಮದುವೆಯಾಗಿ ನನ್ನ ಸಂಘ ಸುಖದಿಂದ ಸಂತೃಪ್ತಿ ಪಡುತ್ತಿದ್ದಾಳೆ. ಸಮಯ ನೋಡಿ ಆ ಕಾಮಾಂಜಿಗಳಿಗೊಂದು ಕುಳಿ ತೋಡಿ ಸಮಾವು ಪೋಯದಿಂದ ತನ್ನ ಸಹೋದರ ಕೈಯಾರೆ ಬಂಡ ಏರಿಸಿದಾಗಲೇ ನನ್ನ ಸಹೋದರ ಸುಮಲ ಆತ್ಮಕ್ಕೆ ನೆಮ್ಮದಿ. ಶ್ರುತಿ ಶ್ರುತಿ ಅತ್ತಿಗೆ, ಶ್ರುತಿ ಏನು ಮಾಡುತ್ತಿದ್ದಾಳೆ? ಅವಳು ಮನೇಲಿಲ್ಲಪ್ಪ, ಎಲ್ಲಿಗೆ ಹೋಗಿದ್ದಾಳೆ ಅತ್ತಿಗೆ? ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಯಾಕಪ್ಪ? ಅರ್ಜೆಂಟ್ ನನ್ನ ಪದವಿಯ ಸರ್ಟಿಫಿಕೇಟ್ ಬೇಕಾಗದೆ, ಸುಟ್ಟಿ ಇಲ್ಲ ಅವಳ ಹತ್ರ ಇದೆ. ಆ ಶ್ರುತಿ ಇಲ್ಲ ತೆಗೆದುಕೊಂಡು ನೋಡು, ನೀನ್ ಯಾಕೆ ಇಷ್ಟೊಂದು ಅವಸರ ಮಾಡ್ತಿದ್ಯಾ? ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಇಷ್ಟೆಲ್ಲ ಮನೆ ಬಂದಿರ್ಬೋದು. ನೋಡು, ಅವಳು ಯಾವ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಏನೋ, ನೀನೇ ಹೇಗೆ ಹುಡುಕ್ತೀಯಾ? ನಡಿಯಪ್ಪ, ಅಷ್ಟು ಅದು ನೀನು ಊಟ ಮಾಡುವಂತೆ. ನಿಮಗೆ ಹೇಳಿ ಹೋಗಿಲ್ಲವೇನಕ್ಕೆ? ನನಗೆ ಹೇಳಿ ಹೋಗಿದ್ಲು, ಅದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮಾತ್ರ ಹೇಳಿದ್ಲು. ಯಾವ ದೇವಸ್ಥಾನ ಅಂತ ನಾನು ಕೇಳಲಿಲ್ಲ, ಅವಳು ಹೇಳಲಿಲ್ಲ. ಇಲ್ಲಮ್ಮ, ಅವಳು ಎಲ್ಲಿದ್ದಿರೋ ಕರ್ಕೊಂಡೇ ಬರುತ್ತೇನೆ. ಅರ್ಜೆಂಟ್ ಸರ್ಟಿಫಿಕೇಟ್ ಬೇಕಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಶುಗರ್ ಫ್ಯಾಕ್ಟರಿಯಲ್ಲಿ ನನ್ನ ಸಂದರ್ಶನ ಇದೆ. ಬರುತ್ತೇನಮ್ಮ, ಬೇಗ ಶ್ರುತಿನ ಕರ್ಕೊಂಡೇ ಬರುತ್ತೇನೆ. ದೇವ್ರೆ, ಈಗ ನಾನೇನ್ ಮಾಡಲಿ? ಇದೆಂತ ಪರಿಸ್ಥಿತಿಯಲ್ಲಿ ನನ್ನನ್ನು ನೋಡಿದ ತಂದೆ. ಇವಳು ಹಿಂದೆ ನೋಡಿದ್ರೆ ನಾನು ಒಂದು ಮಾತನ್ನು ಕೇಳೋದಿಲ್ಲ. ನನ್ನ ಕಸಕ್ಕಿಂತ ಹೆಚ್ಚಾಗಿ ನೋಡ್ತಾಳೆ ಅವಳು. ಇವನಿಗೆ ಹೇಳ್ಬೇಕಂದ್ರೆ ನನಗೆ ಬಾಯಿ ಬರ್ತಾ ಇಲ್ಲ. ದೇವ್ರೆ, ನಾನು ಯಾವ ಪರಿಸ್ಥಿತಿಯಲ್ಲಿ ನೋಡಿದೆ ತಂದೆ? ಯಾಕೆ ಈ ರೀತಿ ಶಿಕ್ಷೆ ಕೊಟ್ಟೆ? ನನ್ನ ಮೈದಿನ ಸಂಸಾರ ಹಾಗೆ ಸಂತೋಷದಿಂದ ಇರ್ಬೇಕಂತ ನಾನು ಕನಸು ಆದ್ರೆ ನನ್ನ ಕನಸೆಲ್ಲ ಇಂದು ನುಚ್ಚು ನೂರಾಗಿ ಹೋಯ್ತು. ಇವ್ರೆ, ನೀನೆ ನನ್ನ ಮೈದಿನನ್ನು ಕಾಪಾಡು ತಂದೆ, ಕಾಪಾಡು.
ಯಾವಾಗ ಬಂದೆ? ಬನ್ನಿ ಅಣ್ಣ, ಕೂತ್ಕೊಳ್ಳಿ. ಪರವಾಗಿಲ್ಲ ಅಮ್ಮ. ಯಾಕಮ್ಮ ನಿನ್ನ ಕಣ್ತುಂಬ ನೀರು ಏನಾಗಿದೆ? ಏನಿಲ್ಲ ಅಣ್ಣ, ಒಳಗಡೆ ತುಂಬಾ ಹೊಗೆ ಇಲ್ವಾ? ಸರಿ, ಎಲ್ಲಿ ಸಂಕೇತ ಸುರುತಿ ಕಾಣುತ್ತಾನೆ ಇಲ್ಲ? ಅವರು ದೇವಸ್ಥಾನಕ್ಕೆ ಹೋಗಿದಾರಣ್ಣ. ನೀನು ಇಷ್ಟೆಲ್ಲ ಬಂದಿರ್ಬೋದು. ನೀನು ಕೂತ್ಕೊಳ್ಳೋ, ನಾನು ಕಾಫಿ ತಗೊಂಡು ಬರ್ತೀನಿ. ಬರೇ ಕಾಫಿ ತಿಂಡಿಗಳ ಸತ್ಕಾರದಿಂದ ಆಗದು ನನ್ನ ಆತ್ಮಕ್ಕೆ ತೃಪ್ತಿ. ಎಲ್ಲ ಕುಕ್ಕುವ ನಿನ್ನ ದೇಹ ಕಾಂತಿಗಳಿಗೆ ಅರಿವಾರು ರಾಗದ ಅಭಿಷೇಕದಿಂದ ನನಗೆ ತೃಪ್ತಿ. ನಕಾದೃಷ್ಟರಾದ ನಿನ್ನ ಪತಿ ಅದು ಬಯಸದ ಬಿಟ್ಟು ಹೋದ ಕಾರಣ ನಿಜ ನಿನ್ನಿಂದಾಗಲೇ ನನಗೆ ನೆಮ್ಮದಿ. ಸಂತೋಷದಿಂದ ಸರಳವಾಗಿ ನೀ ಬಡಿಸಿದರೆ ಸರಿ. ಈಗ ಮಾಯದಿಂದ ನಿನ್ನ ಶಕ್ತಿಯನ್ನು ಪ್ರದರ್ಶಿಸಲು ಬಂದರೆ ಬೇರೊಂದು ಪ್ರಯೋಗದಿಂದ ನಿನ್ನ ಚರಿತ್ರೆ ನನ್ನ ಆಸೆಯನ್ನು ತಿಳಿಸ ನಿಂಗಿಸಿಕೊಳ್ಳುವೆ. ಸುಲಿತಿ ಸಂಕೇತರ ದಾಂಪತ್ಯ ಜೀವನ ಹೇಗೆ ನಡೆದಿದೆ? ಆ ದೇವರ ಕೃಪೆಯಿಂದ ಈಗ ಸಂಪೂರ್ಣವಾಗಿ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಹೀಗೆ ಮುಂದೆಯೂ ಕೂಡ ಹೀಗೆ ನಡ್ಕೊಂಡು ಹೋಗ್ಬೇಕನ್ನೋದೇ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಸಂತೋಷ ಜ್ಯೋತಿ. ಅಲ್ಲಿ ಏಕೋ ಏನೋ ನನಗೆ ಈ ದೇವರ ಧರ್ಮಗಳ ಬಗ್ಗೆ ವಿಶ್ವಾಸವೇ ಇಲ್ಲ. ಭೋಗಲಾಸೆಯಲ್ಲಿ ಉಳಿದು ಈ ಸಂಸಾರವನ್ನು ನಮ್ಮ ಧರ್ಮ ನೀತಿಗಳನ್ನು ಸದಾಕಾಲ ಹೀಗೆ ಇರ್ಬೇಕಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ ಅಣ್ಣ. ಅದಕ್ಕೊಂದು ಶ್ರವಣ ಸಂಸ್ಕಾರ ಸುತ್ತಮುತ್ತ ಹಾಕಿರುವ ಕಷ್ಟ, ವ್ಯಥೆ, ನೋವು, ನಿಂದೆಗಳ ಕಿರಿಕಗಳನ್ನು ಕಂಡೆ ನಾನು ಅವನ ಬಗ್ಗೆ ಆಸಕ್ತಿ ತೋರದೆ ನಾಸ್ತಿಕ ಭಾವನೆಯಲ್ಲಿ ಸೌಖ್ಯವಾಗಿದ್ದೇನೆ. ಆಸ್ತಿಕರ ಸುಖಭೋಗವು ಬೇರೆ, ನಾಸ್ತಿಕರ ಸುಖಭೋಗ ಬೇರೆ. ನೋಡೋಣ, ಶ್ರಮಪಟ್ಟು ನಾನು ಗಳಿಸಿದ ಶ್ರೀಮಂತಿಕೆಯನ್ನು ದೇವರ ಕೊಟ್ಟಿದ್ದೇನೆಂದು ಬಿಗು ನಿಮ್ಮ ಅಭಿಮಾನದ ಮಾತು ತುಂಬಾ ಆಸಕ್ತ ಅನಿಸುತ್ತದೆ. ತನ್ನನ್ನು ಆಧರಿಸೋರಿಗೆ ಅನೇಕವಾದಿ, ತನ್ನನ್ನು ಅಲಕ್ಷವರಿಗೆ ಸ್ವರ್ಗದ ದಾರಿ. ಇದೇ ನಮ್ಮ ನಿನ್ನ ನ್ಯಾಯವಾದ ದೇವರ ನೀತಿ. ನೋಡೋಣ, ಅಲಂಕಾರದಿಂದ ಯಾವತ್ತು ತಾನೇ ಎಂಬ ಮೆರಿಬಾರ್ದು. ಆ ದೇವರೊಬ್ಬನೆಂಬನೆಂದು ನಂಬಿ ನಡೆಯಬೇಕು. ನಾವು ಮಾಡಿದ ತಪ್ಪಿಗೆ ಆ ದೇವರು ಪ್ರಾಯಶ್ಚಿತ ಅನ್ಭವಿಸ್ತಾ ಇದೆ. ಅದನ್ನ ನಾವೇ ಅನ್ಭವಿಸ್ತೀವಪ್ಪ. ನಾವು ನೋಡು ದಾರಿ ನೋಡಿ ನಡೆದು ಅದನ್ನ ಕಲ್ತ್ಕೊಳ್ಬೇಕಪ್ಪ. ತಪ್ಪು ತಮ್ಮ ಕರ್ಮಗಳಲ್ಲಿ ಸಿಹಿಫಲಗಳಿಂದ ಅವುಗಳಿಂದ ಬಿಡುಗಡೆಯಾಗಿದ್ದಂತೆ ಬಂಧಿತರಾಗಿದ್ದಾರೆ. ತಮ್ಮ ಕರ್ಮಗಳಲ್ಲಿ ಕೈ ಫಲಗಳು ಎಂದು ಅರಿತರು ಬಂಧಿತರಾಗಿದ್ದಾರೆ. ನೋಡು ಜ್ಯೋತಿ, ಯಾರೋ ಹೇಳಿದ್ದು ಎಲ್ಲೋ ಬರೆದಿದ್ದು ನೆಮ್ಮದಿ ನಡೆಯವರಿಗೆ ಸದಾ ಶಿಕ್ಷೆಯ ಸಜ. ಅಂದ್ರೆ ನಿಮ್ಮ ವಿಚಾರದಲ್ಲಿ ಪಾಪ ಪುಣ್ಯ ಸರಿ ತಪ್ಪು ಇವುಗಳನ್ನು ಸ್ವತಃ ನಾವೇ ತಿಳಿದು ತುಲನೆ ಮಾಡಿದಾಗಲೇ ಇಡೀ ಜೀವನದ ಸುಖರ ತೌರಾಗುವುದು. ಅಂಧ ಶ್ರದ್ಧೆಯಲ್ಲಿ ಮೌಢಚಾರಿಗಳಿಂದ ಬಲಿಯಾಗಿ ಅದೆಷ್ಟು ಜನ ನೈತಿದ್ದಾರೆ ಎಂಬುದು ನೀನೇನಾದರೂ ಬಲೆಯ? ಇಲ್ಲ, ನೀನು ಸಹ ಆ ಗುಂಪಿನಲ್ಲಿ ಒಪ್ಪಳು ಎಂದಾಗ ಏನ್ ಹೇಳ್ತಿದ್ರ? ನೀವು ಹೇಳೋ ಮಾತು ಒಂದ್ ರೀತಿ ವಿಚಿತ್ರವಾಗಿದೆಯಲ್ಲ. ಸಹಜ, ಆದರೆ ನಿಮ್ಮ
ಮಾತು ಕೇಳಿ ದುಃಖವಾಗುತ್ತದೆ. ಧೈರ್ಯವಾಗಿ ದೇವರು ಇಲ್ಲವನ್ನ ಹೇಳುವುದಕ್ಕಾಗಿ ನೀವೇ ಜೀವಂತ ಸಾಕ್ಷಿ. ಬಾಲ್ಯದಿಂದ ನಿಮಗೆ ದೇವರ ಮೇಲೆ ಅಪಾರ ನಂಬಿಕೆ ಇದೆ. ನಿರಂತರ ಪ್ರಾರ್ಥನೆ ಪೂಜೆ ಮಾಡುತ್ತಿದ್ದ ನಿಮಗೆ ದೇವರು ಪ್ರಾಯದಲ್ಲಿ ಪ್ರತಿಯನ್ನು ಕಳೆದುಕೊಂಡು ಪ್ರಲಾಪಿಸೋದ ಮಾಡಿದ್ದಾರೆ. ಈ ದೇವರ ಮಾನಿನ ಪೂಜೆ ಫಲ. ಅಣ್ಣ, ಅದೆಲ್ಲ ನನ್ನ ದೇವರು ಕೊಟ್ಟ ಭಿಕ್ಷೆ, ಅದನ್ನು ನಾನು ಪಡೆದುಕೊಂಡು ಬಂದಿಲ್ಲಪ್ಪ. ದೇವರು ಕೊಟ್ಟದನ್ನು ಅನುಭವಿಸುವುದು ನಮ್ಮ ಕರ್ತವ್ಯ. ಹಿಂದಿನ ಜನ್ಮದಲ್ಲಿ ನಾನು ಯಾವ ಪಾಪ ಮಾಡಿದ್ದು ಗೊತ್ತಿಲ್ಲ. ಈ ಜನ್ಮದಲ್ಲಿ ನನಗೆ ಕಷ್ಟ ಅನುಭವಿಸಿದೆ. ಮೌಢಚಾರ ನಿತ್ಯನೆ ಅಲ್ಪಾಯುಷಯ ಗಂಡನನ್ನ ಪಡೆತಪ್ಪಿಗೆ ವಿಶಾಲ ಜೀವನ ನಿಲ್ಲಿಸ್ತಾ ಹೋದ ಉರಿಯಲ್ಲಿ ಬೆರೆಸುವ ಅನ್ಯಾಯ ನೇಮಕ್ಕೆ ಬದ್ಧರಾಗಬೇಕೆ? ಛೇ! ಅದೇ ಹೆಂಡತಿಯನ್ನು ಕಳೆದುಕೊಂಡ ಗಂಡಿಗೆ ಇನ್ನೊಂದು ಮತ್ತೊಂದು ಮದುವೆ ಸಹಕಾರ ನೀಡುವ ಈ ಸಮಾಜ ಹೆಣ್ಣಿಗೆ ಪುನರ್ಮದುವೆ ನೊಂದವರು ಒಂದು ಸಲವಾದರ ವಿಚಾರ ಮಾಡ ಬರಬೇಕೆ? ಅಣ್ಣ, ಹಿಂದಿನಿಂದ ಏನ್ ನಡ್ಕೊಂಡು ಬಂದಿದ್ದು ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗೋದೇ ನಮ್ಮ ಕರ್ತವ್ಯ. ಅದನ್ನ ನಾವು ಕಳ್ಕೊಂಡ್ಬಾರ್ದಣ್ಣ. ಹಿಂದೆ ಸತಿಯೊಡನೆ ಸಾಗಮನ ಪದ್ಧತಿ ಇತ್ತ. ಈಗ ಅದನ್ನು ಸಂಪೂರ್ಣವಾಗಿ ಅಳಿಸಿಬಿಟ್ಟಿಲ್ಲವೇ? ನೋಡು ಜ್ಯೋತಿ, ಮೌನವಾಗಿ ಅನುಭವಿಸಿದ ವೇದನೆಗೆ ಔಷಧವಿಲ್ಲ. ವಿವೇಕ ಇಲ್ಲದೆ ಅದಕ್ಕೆ ಪರಿಹಾರ ಇಲ್ಲ. ನಿರ್ಧಾರ ಇಲ್ಲದೆ ಅದಕ್ಕೆ ಅರಿವಿಲ್ಲ. ಶಾಂತಿ, ನೆಮ್ಮದಿ, ಸುಖ, ಸಂತೋಷವನ್ನು ದೂರವಿಡುವ ಬರಡ ಸಂಪ್ರದಾಯವನ್ನು ಪಾಲಿಸುವುದರಲ್ಲಿ ಯಾವ ಅರ್ಥವಿಲ್ಲ. ನೀನು ಇನ್ನೂ ಚಿಕ್ಕವಳು. ಸ್ವಲ್ಪ ವಿಚಾರ ಮಾಡಿ ಪುನಃ ನೀನು ಇನ್ನೊಂದು ಮದುವೆಯಾದ ವೈದ್ಯವಾದ ನರಕದಿಂದ ಸಾಕು, ನಿಲ್ಲಿಸು. ನೋಡು, ಇದನ್ನ ಹೇಳೋದಕ್ಕೋಸ್ಕರ ಈ ರೀತಿ ಸುತ್ತಿ ಬಳಸಿ ಮಾತನಾಡಿದ್ಯಾ? ನೋಡು, ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ನನ್ನ ಪತಿ ಸಾಯುವಾಗಲೇ ಅವರ ಜೊತೆಯಲ್ಲಿ ಸುಟ್ಟು ಪೂಜೆ ಮಾಡಿದ್ದೇನೆ. ದಯವಿಟ್ಟು ಇನ್ನೊಂದು ಸಾರಿ ಈ ರೀತಿ ಮಾತನಾಡಬೇಡ. ದಯಮಾಡಿ ನನ್ನನ್ನು ಕ್ಷಮಿಸಿ ಬಿಡಮ್ಮ, ನನ್ನನ್ನು ಕ್ಷಮಿಸಿ ಬಿಡು. ಮಾತನಾಡ್ಕೊಂಡು ಹೋಗೋದಕ್ಕೂ ಅಥವಾ ನೋಡ್ಕೊಂಡು ಹೋಗೋದಕ್ಕೂ ಬಂದಿರೋ ಆಗಿದೆ? ಎರಡಕ್ಕೂ. ಎಲ್ಲಮ್ಮ ಸಂಕೀತ, ನೀನ್ ಒಬ್ಬಳೆ ಬಂದ್ಬಿಟ್ಟಿಯಲ್ಲ, ಅವನಲ್ಲೇ ಇವಳಿರುವಾಗ ನನ್ನದೇನು ಕೆಲಸ? ಓ ಜ್ಯೋತಿ, ನೀನು ಸಂಗೀತ ಸುರುತಿ ಇಬ್ಬರು ಕೂಡಿ ದೇವಸ್ಥಾನಕ್ಕೆ ಅಂತ ಹೋಗಿದ್ದಾರಂತ ಹೇಳಿಲ್ವಾ? ಹೌದಣ್ಣ. ಶ್ರುತಿ ಎಲ್ಲಿಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ, ಏನು ನನಗೊಂದು ಕೇಳ್ತಾನೆ ಇಲ್ಲಣ್ಣ. ಅವಳು ಇಷ್ಟು ಬಂದಂತೆ ಮಾಡ್ತಾಳೆ. ಅವಳ ದೃಷ್ಟಿಯಲ್ಲಿ ನಾನೊಂದು ಕಸಕ್ಕಿಂತ ಕೀಳಾಗಿದ್ದೇನಣ್ಣ, ಕಸಕ್ಕಿಂತ ಕೀಳಾಗಿದ್ದೀನಿ. ಅದೆಂಥ ದೊಡ್ಡ ಗುಣಮ್ಮ ನಿನ್ನದು. ಸುರುತಿಗಿಂತ ದುರ್ಗಗಿರಿತಾಳೆ. ಸ್ವಲ್ಪ ವಿಚಾರಿಸಿ. ತಿರುಪತಿ, ಮುದುಕ